ಹಾಯ್ ಹಲೋ, ನಾನು ನಿಮ್ಮ ಪ್ರೀತಿಯ ನಯನಾ ಕುಬ್ಸದ್. ನಾನು ಇವತ್ತಿನ ನನ್ನ ವಿಡಿಯೋದಲ್ಲಿ ದಿಢೀರಿನಂಥ ಬದನೆಕಾಯಿ ಎಣ್ಗಾಯಿ ಮತ್ತು ಬೀರಂಜಿಯನ್ನು ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ನಾನು ನಮ್ಮ ಮನೆಗೆ ಬೇಕಾದಷ್ಟು ಎಣ್ಗಾಯನ ಮುಳುಗಾಯನ ನೀರಲ್ಲಿ ಹಾಕಿದ್ದೀನಿ. ಇನ್ನು ಸಣ್ಣಗೆ ಹೆಚ್ಚಿರ್ತಕ್ಕಂಥ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ. ಇನ್ನು ಸಣ್ಣಗೆ ಪೀಸ್ ಮಾಡಿಬಿಟ್ಟು ಇವಾಗ 2 ಸಣ್ಣ ಗಾತ್ರದ ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಇವಾಗ ಈ ಪಲ್ಯಕ್ಕೆ ಏನೇನು ಬೇಕು ಅನ್ನೋದನ್ನು ನಾನು ಒಂದು ಪ್ಲೇಟ್ನಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ, ನೋಡ್ತಿರ್ಬೋದು. ಸ್ವಲ್ಪ ಶೇಂಗಾ, ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ. ನಿಮಗೆ ಹೆಚ್ಚು ಖಾರ ಬೇಕು ಅಂದರೆ ಹೆಚ್ಚಾಗಿ ಹಾಕ್ಕೋಬೋದು. ಈ ಗ್ರೇವಿ ಸ್ವಲ್ಪ ಖಾರವಾಗಿದ್ದರೆ ರೈಸ್ಗೆ ಮ್ಯಾಚ್ ಆಗುತ್ತೆ, ಸೂಪರಾಗಿರುತ್ತೆ. ಇನ್ನು ಈರುಳ್ಳಿ ಇದಷ್ಟನ್ನು ನಾವು ಒಂದು ಜಾರ್ನಲ್ಲಿ, ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹುಳಿ, ಸ್ವಲ್ಪ ಬೆಲ್ಲ. ನಾನು ಹುಳಿಯನ್ನು ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ. ಅದು ಹೇಗೆ ಮಾಡೋದಂತ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ಬೆಲ್ಲ, ಹುಳಿ ಮತ್ತು ಬೆಲ್ಲ ಕರೆಕ್ಟಾಗಿದ್ದರೆ ಈ ಬದನೆಕಾಯಿ ಎಣ್ಗಾಯಿ ಸೂಪರಾಗಿರುತ್ತೆ. ಇನ್ನು ಮನೆಯಲ್ಲೇ ಮಾಡಿರ್ತಕ್ಕಂಥ ಮಸಾಲ ಪುಡಿಯನ್ನು ಹಾಕ್ತಾಯಿದ್ದೀನಿ. ನಾನು ಮಸಾಲ ಪುಡಿಯನ್ನು ಮನೆಯಲ್ಲೇ ಪ್ರಿಪೇರ್ ಮಾಡ್ತೀನಿ. ಆ ವಿಡಿಯೋ ಕೂಡ ನಿಮಗೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಅರಿಶಿನ ಪುಡಿ, ಸ್ವಲ್ಪ ಗರಂ ಮಸಾಲನ ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಗುರಳ್ ಪುಡಿಯನ್ನು ಕೂಡ ಹಾಕ್ತಾಯಿದ್ದೀನಿ. ಗುರಳ್ ಪುಡಿಯನ್ನು ಹಾಕೋದ್ರಿಂದ ಪಲ್ಯ ತುಂಬ ರುಚಿಯಾಗಿ ಬರುತ್ತೆ. ಇನ್ನು ಇದಿಷ್ಟನ್ನು ಎಲ್ಲವನ್ನು ನಾವು ಹಾಕಿಬಿಟ್ಟು ಮಿಕ್ಸರ್ ಗ್ರೈಂಡರನ್ನು ಮಾಡ್ಕೋಬೇಕು. ಗ್ರೈಂಡ್ ಮಾಡ್ಕೊಂಡಿದ ನಂತರ ಸ್ವಲ್ಪ ನೀರನ್ನು ಸೇರಿಸಿ ಮತ್ತೆ ಗ್ರೈಂಡನ್ನು ಮಾಡಿಕೊಂಡೆ. ನೋಡ್ತಿರ್ಬೋದು, ತುಂಬ ಸಣ್ಣಗೂ ಅಲ್ಲ, ತುಂಬ ದಪ್ಪನೂ ಅಲ್ಲ, ಸ್ವಲ್ಪ ಮೀಡಿಯಮ್ ಥರ ಪೇಸ್ಟ್ ಆಗಿದೆ. ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು, ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಕೈ ಆಡಿಬಿಟ್ಟು ಇನ್ನು ಬದ್ನೆಕಾಯನ್ನು ನಾನು 6 ಅಥವಾ 8 ಹೋಳುಗಳನ್ನು ಮಿಡಲ್ ಕಟ್ ಮಾಡ್ಕೊಂಡಿದ್ದೆ. ಕಟ್ ಮಾಡ್ಕೊಂಡಿರ್ತಕ್ಕಂಥ ಈ ಬದನೆಕಾಯಿಗೆ ಇಷ್ಟು ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಾದಮೇಲೆ ನಾನು ಮಾಡಿ ಇಟ್ಕೊಂಡಿರ್ತಕ್ಕಂಥ ಮಸಾಲೆಯನ್ನು ಅದಕ್ಕೆ ಫಿಲ್ ಮಾಡಿದೆ. ಕೈಯಲ್ಲಿ ಮಾಡುವಾಗ ಬದನೆಕಾಯಿ ಕಟ್ ಆಗೋ ಸಾಧ್ಯತೆ ಇರುತ್ತೆ, ಹಾಗಾಗಿ ನಾವು ಸ್ಪೂನಿನಲ್ಲೇ ಅದನ್ನು ಅಪ್ಲೈನ ಮಾಡ್ಕೊಂಡ್ವಿ. ಇಷ್ಟು ಬದನೆಕಾಯಿಗೆ ಮಸಾಲೆಯನ್ನು ಅಪ್ಲೈ ಮಾಡಿದ ನಂತರ ಈಗ ನಾವು ಇದನ್ನ ಈ ರೀತಿ ಒಂದೊಂದೇ ಹೋಳಲ್ಲಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಾವು ಬದನೆಕಾಯಿ ಎಣ್ಗಾಯನ್ನು ತಿನ್ನುವಾಗ ತುಂಬ ರುಚಿ ಅನಿಸುತ್ತೆ. ಎಲ್ಲ ಮಸಾಲೆನೂ ಅದರ ಒಳಗಡೆ ಇರೋದ್ರಿಂದ ತುಂಬ ಟೇಸ್ಟಿಯಾಗಿ ಬದನೆಕಾಯಿ ಎಣ್ಗಾಯಿ ಬರುತ್ತೆ. ಇನ್ನು ನೆಕ್ಸ್ಟು ಇದು ಉಳಿದಿರ್ತಕ್ಕಂಥ ಎಲ್ಲ ಮಸಾಲೆನೂ ಕೂಡ ನಾನು ಅದೇ ಪಾತ್ರೆಯಲ್ಲಿ ಹಾಕಿಬಿಟ್ಟು ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟು ಪ್ರಮಾಣದಲ್ಲಿ ನೀರನ್ನು ಹಾಕಿಬಿಟ್ಟು ಒಂದು ಸಲ ಕೈ ಆಡಿಬಿಟ್ಟು ಈಗ ನಾವು ಪಾತ್ರೆನ ಕುದಿಲಿಕ್ಕೆ ಇಟ್ವಿ. ಕುದಿಲಿಕ್ಕೆ ಇಟ್ಟ ನಂತರ ಮತ್ತೆ ಸ್ವಲ್ಪ ಉಪ್ಪು ಅದೇನಾದರೂ ಕಡಿಮೆ ಆಗಿದ್ದರೆ ಹಾಕ್ಕೊಂಡು ನೋಡ್ತಿರ್ಬೋದು, ಕುದೀತಾ ಇದೆ. ಸ್ವಲ್ಪ ಎಣ್ಗಾಯಿ ಕಪ್ಪಾಗಿದೆ. ಫೈನಲಿ ಕೊತ್ತಂಬರಿಯನ್ನು ಹಾಕಿದ್ವಿ. ಸ್ವಲ್ಪ ಬದನೆಕಾಯಿ ಕಪ್ಪಾದಮೇಲೆ ಬೆಂದಿದೆ ಅಂತ ಅರ್ಥ. ಈಗ ನೋಡ್ತಿರ್ಬೋದು, ಫೈನಲಿ ಕೈ ಆಡಿಬಿಟ್ಟು ಒಂದು ಮುಚ್ಚಳವನ್ನು ಮುಚ್ಚಿದರೆ ಆ ಟೆಂಪ್ರೇಚರಲ್ಲಿ ಆ ಬದನೆಕಾಯಿ ರೆಡಿ ಆಗುತ್ತೆ. ಇನ್ನು ಪಲ್ಯ ರೆಡಿ ಆಯಿತು. ಇನ್ನು ರೈಸ್ಗೆ ಮಸಾಲೆನ ರೆಡಿ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ಒಂದು 6-7 ಏಲಕ್ಕಿಯನ್ನು, ಚಕ್ಕೆ, ಲವಂಗ, ಪಲಾವ್ ಎಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಪಲಾವ್ ಎಲೆ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಬಿಡ್ಬೋದು. ಸ್ವಲ್ಪ ಕರಿಬೇವು, ಒಂದು ಅರ್ಧ ಈರುಳ್ಳಿಯನ್ನು ಹೆಚ್ಕೊಂಡಿದ್ದೀನಿ. ಈರುಳ್ಳಿ ಹಾಕೋದ್ರಿಂದ ರೈಸು ತುಂಬ ಚೆನ್ನಾಗಾಗುತ್ತೆ. ಇನ್ನು ಒಂದು ಮಿಕ್ಸರ್ ಜಾರ್ನಲ್ಲಿ ಮಸಾಲೆ ಅಷ್ಟನ್ನೇ ಮಾತ್ರ ಪೌಡ್ರನ್ನು ಮಾಡ್ಕೋಬೇಕು. ಪೌಡ್ರ್ ಮಾಡ್ಕೊಂಡಾದ್ಮೇಲೆ ಒಂದು ಪಾತ್ರೆಯಲ್ಲಿ ಬೆಣ್ಣೆಯನ್ನು ಹಾಕಿದ್ದೀನಿ. ಹೋಮ್ ಮೇಡ್ ಬೆಣ್ಣೆಯನ್ನು ಕಾಯಿಸ್ಬಿಟ್ಟು ಈ ರೀತಿ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆಯನ್ನು ಹಾಕ್ಕೊಂಡ್ಮೇಲೆ ಅದು ಚಿಟಪಟ ಅಂತಿರಬೇಕಾದ್ರೆ ಸ್ವಲ್ಪ ಜೀರಿಗೆಯನ್ನು ಆ್ಯಡ್ ಮಾಡ್ಕೋಬೇಕು. ಈ ಬೆಣ್ಣೆಯಲ್ಲೇ ನಾವು ಅದನ್ನೆಲ್ಲ ಇಷ್ಟನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಎಣ್ಣೆ ಮತ್ತು ಡಾಲ್ಡಾ, ತುಪ್ಪವನ್ನು ಸೇರಿಸೋಂಗಿಲ್ಲ, ಬರೀ ಬೆಣ್ಣೆ. ಈ ಬೆಣ್ಣೆಯಲ್ಲಿ ಕಾದ್ಮೇಲೆ ಇದಿಷ್ಟು ಅಂದರೆ ಈರುಳ್ಳಿ, ಕರಿಬೇವು ಅದನ್ನೆಲ್ಲ ಹಾಕಿದ ಮೇಲೆ ಫ್ರೈ ಮಾಡಬೇಕು. ಫ್ರೈ ಆದಮೇಲೆ ಚೆನ್ನಾಗಿ ಈರುಳ್ಳಿ ಬೆಣ್ಣೆಯಲ್ಲಿ ಫ್ರೈ ಆಗಬೇಕು. ಅಂದರೆ ನಾವು ರೈಸನ್ನು ತಿಂತಿರುವಾಗ ಮಸ್ತಾಗಿ ಟೇಸ್ಟ್ ಕೊಡುತ್ತೆ ಈ ಈರುಳ್ಳಿ. ಇನ್ನು ಬೆಳ್ಳುಳ್ಳಿ, ಬೀರಂಜಿ ಅಂದ್ರೆ ಬೆಳ್ಳುಳ್ಳಿ. ಈ ಬೆಳ್ಳುಳ್ಳಿಯನ್ನು ನಾವು ಸಣ್ಣದಾಗಿರ್ತಾವೆ, ದೊಡ್ಡದಾಗಿರ್ತವೆ, ಯಾವುದೇ ಥರದ ಬೆಳ್ಳುಳ್ಳಿಯನ್ನು ನಾವು ತೊಗೋಬೋದು. ಇನ್ನು ಬೆಳ್ಳುಳ್ಳಿಯನ್ನು ಹಾಕಿದ ಮೇಲೆ ಬೆಳ್ಳುಳ್ಳಿಯನ್ನು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಬೆಣ್ಣೆಯಲ್ಲಿ ಬೆಳ್ಳುಳ್ಳಿ ಫ್ರೈ ಆದಮೇಲೆ ನೀವು ನೋಡ್ತಾ ಇರ್ಬೋದು, ತುಂಬ ಟೇಸ್ಟಿ ಕೊಡುತ್ತೆ.
ಬೆಳ್ಳುಳ್ಳಿ. ಇನ್ನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತೀನಿ. ಈ ಉಪ್ಪನ್ನು ಒಗ್ಗರಣೆಯಲ್ಲಿ ಹಾಕೋದ್ರಿಂದ ಸ್ವಲ್ಪ ಬೆಳ್ಳುಳ್ಳಿಗೆ ನಾವು ತಿನ್ನುವಾಗ ಟೇಸ್ಟಿ ಅನ್ನಿಸ್ಬೋದು. ಅದಕ್ಕೆ ಸ್ವಲ್ಪ ನಾವು ನಮ್ಮ ಮನೆಗೆ ತಕ್ಕಷ್ಟು ಅಕ್ಕಿಯನ್ನು ಹಾಕ್ಕೊಂಡು ತೊಳೆದಿಟ್ಕೊಂಡಿದ್ದೆ. ಅದಕ್ಕೆ 1 ಕಪ್ ಅಕ್ಕಿಗೆ 2 ಗ್ಲಾಸ್ ನೀರಿನಂತೆ ಒಗ್ಗರಣೆಗೆ ಫಸ್ಟು ಹಾಕಿಬಿಟ್ಟೆ ನಾನು. ಹಾಕಿದ ನಂತರ ಅದು ನೋಡ್ತಾ ಇರ್ಬೋದು, ಒಂದು 15 ನಿಮಿಷದಲ್ಲಿ ರೈಸ್ ರೆಡಿ ಆಯಿತು. ಸೂಪರಾಗಿರ್ತಕ್ಕಂಥ ರೈಸು ತುಂಬ ಸೂಪರಾಗಿ ರೆಡಿಯಾಗಿದೆ. ಹೀಗೆ ದಿಢೀರಂತ ಮಾಡ್ಕೊಳ್ಳಿ ಬದ್ನೆಕಾಯಿ ಎಣ್ಗಾಯಿ ಬೀರಂಜಿ ಅಂತ ಹೇಳ್ತಾ, ನಾನು ನಿಮ್ಮ ಪ್ರೀತಿಯ ನಯನ ಕುಬ್ಸದ್. ಬಾಯ್ ಎವ್ರಿವನ್.